ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಮನೆ ತಿಂಡಿ. ಹೇಗಿದ್ದಾರೆ ಫ್ರೆಂಡ್ಸ್? ಇವತ್ತು ನಾನು ಎಗ್ ಕರಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇಂಗ್ರೀಡಿಯೆಂಟ್ಸ್ ಇದೆ: ಟೊಮ್ಯಾಟೊ, ಸ್ವಲ್ಪ ಶುಂಠಿ, ಕೊಬ್ಬರಿ, ಕೊತ್ತಂಬರಿ ಮತ್ತು ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇದೆಲ್ಲ ನಾವು ರುಬ್ಕೋಬೇಕು ಮಿಕ್ಸಿ ಜಾರಲ್ಲಿ. ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ತೀನಿ, ನೀರು ಹಾಕ್ಬಿಟ್ಟು ರುಬ್ಕೋತಿದ್ದೀನಿ. ಓಕೆ, ಇವಾಗ ಪೇಸ್ಟ್ ಆಗಿದೆ. ನೆಕ್ಸ್ಟ್ ಒಂದು ಕಡಾಯಿ ತೊಗೊತಿದ್ದೀನಿ. ಕಡಾಯಿ ಒಳಗಡೆ ಎಣ್ಣೆ ಹಾಕ್ತಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕಬೇಕು. ಸ್ವಲ್ಪ ಸಿಟ್ಟ ಮೇಲೆ ನೆಕ್ಸ್ಟ್ ಕರಿಬೇವು ಹಾಕ್ತಿದ್ದೀನಿ. ಸ್ವಲ್ಪ ಹಸಿ ಇತ್ತು, ಸೊ ಅದು ಸಿಗ್ತಾ ಇದೆ. ನೆಕ್ಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಿದ್ದೀನಿ. ಇದು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಆಯಿಲಲ್ಲಿ. ನೆಕ್ಸ್ಟ್ ಕೊತ್ತಂಬರಿ ಸ್ವಲ್ಪ ಹಾಕ್ತೀನಿ ಕಟ್ ಮಾಡಿಬಿಟ್ಟು. ಆಮೇಲೆ ನೆಕ್ಸ್ಟ್ ಪೇಸ್ಟ್ ಹಾಕೋಣ, ರುಬ್ಬಿರೋ ಮಸಾಲೆ ಇದೆಲ್ಲ ಅದನ್ನು ಹಾಕೊಂಡು ಚೆನ್ನಾಗಿ ರೋಸ್ಟ್ ಮಾಡಬೇಕು. ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಇದು ಆಯಿಲ್ ಸೆಪರೇಟ್ ಆಗ್ತಿದೆಯಲ್ಲ, ಇನ್ನೂ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಆಯಿಲ್ ಎಲ್ಲ ಸೆಪರೇಟ್ ಆಗಬೇಕು ನೋಡಿ, ಫುಲ್ ಕುದಿಸಬೇಕು ಚೆನ್ನಾಗಿ. ಗರಂ ಮಸಾಲ ಪೌಡರ್ ಹಾಕ್ತಿದ್ದೀನಿ. ಇದು ಹೊರಗಡೆ ತಂದಿರೋ ರೆಡಿ ಪೌಡರ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡೋಣ. ಚಿಲ್ಲಿ ಹಾಕ್ತಿದ್ದೀನಿ. 1.5 ಸ್ಪೂನ್ ಚಿಲ್ಲಿ ಹಾಕಿಬಿಟ್ಟು ಮಿಕ್ಸ್ ಮಾಡಿ ನೆಕ್ಸ್ಟ್ ಸ್ವಲ್ಪ ನೀರು ಹಾಕ್ತಿದ್ದೀನಿ. ನೀರು ಚೆನ್ನಾಗಿ ಕುದಿ ಬರಬೇಕು ಫುಲ್. ನೆಕ್ಸ್ಟ್ ಮೊಟ್ಟೆ ಹಾಕಬೇಕು. ಹಾಕ್ತಿದ್ದೀನಿ 4 ಮೊಟ್ಟೆ 4 ಮೊಟ್ಟೆ ಹಾಕ್ತಿದ್ದೀನಿ. ಚೆನ್ನಾಗಿ ಸಿಮ್ಮಲ್ಲಿ ಇರಬೇಕು, ಫುಲ್ ಕ್ಲೋಸ್ ಮಾಡಬೇಕು. ಅದು ಹಬೆಯಲ್ಲೇ ಬೇಕೊಂದು ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಎಗ್ ಕರಿ ರೆಡಿ ಆಗಿದೆ. ರೆಡಿ ಟು ಸರ್ವ್. ತುಂಬ ಟೇಸ್ಟಿ ಆಗಿದೆ ನೋಡಿ, ಕಲರ್ಫುಲ್ ಎಲ್ಲ. ಕೊರಿಯಂಡರ್ ಗಾರ್ನಿಷ್ ಮಾಡಿ.